ನಿಮ್ಮೆಲ್ಲರೂ ಕೂಡ ಈ ದಿನದ ತರಗತಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮಕ್ಕಳೇ. ನಿಮಗೆ ಇವತ್ತಿನ ದಿವಸ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಕಥೆಯನ್ನ ಹೇಳಿ. ಕಥೆಯನ್ನು ಹೇಳ್ಬೇಕು ಇಷ್ಟ ಅಲ್ಲ? ಕೇಳ್ತೀರಲ್ಲ? ನೋಡಿ, ಅಮೇರಿಕ ಅನ್ನುವ ದೊಡ್ಡ ದೇಶ. ಆ ದೇಶದಲ್ಲಿ ಒಂದು ಸಣ್ಣ ಹಳ್ಳಿ. ಆ ಹಳ್ಳಿಯಲ್ಲಿ ತುಂಬಾ ಒಂದು ಬಡ ಕುಟುಂಬ ಇದೆ. ಆ ಮನೆಯಲ್ಲಿ ಒಬ್ಬ ಹುಡುಗನಿಗೆ ರಿಕೆಟ್ಸ್ ಅಂತಕ್ಕಂತಹ ಒಂದು ಭಯಾನಕವಾಗಿರ್ತಕ್ಕಂತಹ ಕಾಯಿಲೆ. ಆ ಕಾಯಿಲೆಯಿಂದ ಆ ಮಗು ಬಳಲ್ತಾ ಇದ್ದ. ಇಲ್ಲಿ ತಂದೆ ಇರಲಿಲ್ಲ, ತಾಯಿ ಮಾತ್ರ ಇತ್ತು. ಅವಳಿಗೆ ತನ್ನ ಮಗನನ್ನ ಏನಾದರೂ ಕೂಡ ಒಬ್ಬ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಬೇಕು ಅಂತೇಳಿ ತುಂಬಾ ಆಸೆ ಇದೆ. ಮಗ ಓದೋದ್ರಲ್ಲಿ ಸ್ವಲ್ಪ ಕಡಿಮೆ ವಿದ್ಯಾಭ್ಯಾಸ ಇತ್ತು. ಆದರೆ ನನಗೆ ಆಟದಲ್ಲಿ ತುಂಬಾ ಆಸಕ್ತಿ ಇತ್ತು. ಅದರಲ್ಲಿ ಫುಟ್ಬಾಲ್ ಆಟದಲ್ಲಿ ಅವನು ತುಂಬಾ ಆಸಕ್ತಿಯನ್ನು ಹೊಂದಿದ್ದ. ಆದರೆ ಅವನಿಗೆ ರಿಕೆಟ್ಸ್ ಅಂತಕ್ಕಂಥ ಒಂದು ಕಾಯಿಲೆ. ಏನು ರಿಕೆಟ್ಸ್ ಅಂದ್ರೆ ಕೈಕಾಲು ಸಣ್ಣ, ಹೊಟ್ಟೆ ದಪ್ಪ, ತಲೆ ದಪ್ಪ, ಊಟ ಮಾಡಿದ್ದೆಲ್ಲ ಅಜೀರ್ಣ ಆಗ್ತಾ ಇದೆ, ಶರೀರ ಇರೋದಿಲ್ಲ, ಹಸಿವಾಗುತ್ತೆ, ಇಂಥದ್ದೊಂದು ಕಾಯಿಲೆ. ಹೀಗೆ ಇರುವಂತಹ ಸಂದರ್ಭದಲ್ಲಿ ಹೀಗೆ ಬೆಳೀತಾ ಬೆಳೀತಾ ದೊಡ್ಡ ಹುಡುಗ ಆಗ್ತಾನೆ. ಅಲ್ಲಿ ದಾರಿಯಿಂದ ಹೋಗುವಾಗ ಒಂದು ದೊಡ್ಡ ಪೋಸ್ಟ್ ಅನ್ನ ಹಾಕಿದ್ರು. ಅಮೆರಿಕದ ದೊಡ್ಡ ಸ್ಟೇಡಿಯಂ ಅಲ್ಲಿ ಫುಟ್ಬಾಲ್ ಕ್ರೀಡಾಕೂಟವನ್ನ ಏರ್ಪಡಿಸಿದ್ರು. ಅಲ್ಲಿ ಅಂದಿನ ಫುಟ್ಬಾಲ್ ಕ್ರೀಡಾಪಟುಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥವನು ಒಬ್ಬ ಅಮೆರಿಕದ ದೊಡ್ಡ ಕ್ರೀಡಾಪಟು ವಿಲ್ಸನ್ ಅಂತೇಳಿ. ಅವನ ಹೆಸರೇನು? ವಿಲ್ಸನ್. ಅಮೆರಿಕದಲ್ಲಿ ದೊಡ್ಡ ಫುಟ್ಬಾಲ್ ಪ್ರೇಮಿಗಳಿಗೆ ತುಂಬಾ ಇಷ್ಟವಾಗಿರ್ತಕ್ಕಂಥವ್ರು. ಅವನು ಅವತ್ತು ಬರ್ತಾನೆ ಅಂತೇಳಿ ಈ ಹುಡುಗ ತುಂಬಾ ಆತರದಿಂದ ಅವನಿಗೆ ಕಾಯ್ತಾ ಇದ್ದ. ಅವನಿಗೆ ಯಾವ್ದಾದ್ರು ಟಿಕೆಟ್ ತಗೊಂಡು ಹೋಗ್ಬೇಕು, ಅಲ್ಲ ಒಳಗಿಡ್ತಾರೋ ಬಿಡಲ್ವೋ ಅನ್ನೋ ಒಂದು ಪರಿಜ್ಞಾನ ಕೂಡ ಅವನಿಗಿಲ್ಲ. ಈ ಒಂದು ಸಂದರ್ಭದಲ್ಲಿ ಅವನು ಕ್ರಿಕೆಟ್ ನೋಡ್ಲಿಕ್ಕೆ ಅಂತಾನೆ ಅವತ್ತು ಹೋದ. ತುಂಬಾ ಜನ ಸೇರಿರ್ತಕ್ಕಂಥ ಒಂದು ಪ್ರದೇಶ. ಹಾಗೂ ಹೀಗೂ ಜನರ ಒಂದು ನಡುವೆ ನುಸುಳಿಕೊಂಡು ಅವನು ಕ್ರೀಡಾಂಗಣದತ್ತ ಹೋಗ್ತಾನೆ. ದೊಡ್ಡ ಆ ಒಂದು ಫುಟ್ಬಾಲ್ ಆಟ ನೋಡ್ತಾ ಅವನು ಆ ಪರದೆ ಜಾಲರಿ ಹಾಕಿರ್ತಲ್ಲ, ಜಾಲರಿಯನ್ನು ನುಸುಳಿ ಹೋಗ್ತಾನೆ ಒಳಗಡೆ. ನುಸುಳಿ ಹೋಗಿ ತುಂಬಾ ಹತ್ರ ಇನ್ನು ವಿಲ್ಸನ್ ಅನ್ನ ನೋಡಬೇಕು ಅಂತಕ್ಕಂತಹ ಆತರವಾಗಿ ಹೋಗ್ತಾನೆ. ಕೂತ್ಕೊಂತಾನೆ. ಇಲ್ಲಿ ಯಾರೋ ಒಬ್ಬ ಬ್ರೆಡ್ ಅನ್ನ ಶ್ರೀಮಂತ ಮಕ್ಕಳು ಇರ್ತಾರಲ್ಲ, ಬ್ರೆಡ್ ಅನ್ನ ಎಸಿತಾನೆ. ಎಸೆದಾಗ ಆ ಬ್ರೆಡ್ ಸಿಗ್ತದೆ. ಅದನ್ನೇ ತಿನ್ಕಂತ ಫುಟ್ಬಾಲ್ ಆಟದಿಂದ ನೋಡ್ತಾ ಇದ್ದ ಆ ಮಗು. ಇನ್ನೇನು ಆಟ ಮುಗಿತದೆ. ಆಟೋಗ್ರಾಫ್ ಅನ್ನ ಕೇಳಲಿಕ್ಕೆ ಎಲ್ಲರೂ ಕೂಡ ಮುಗಿಬೀಳ್ತಾರೆ. ಆ ವಿಲ್ಸನ್ ಅನ್ನ ಆರಡಿ ವ್ಯಕ್ತಿ, 6 ಅಡಿ 4 ಇಂಚು ಆ ವ್ಯಕ್ತಿಯ ಒಂದು ಉದ್ದ. ಇವನು ಚಿಕ್ಕ ಬಾಲಕ. ಅವನ ನಡುವೆ ಇದ್ರೆ ಇವನು ಏನಾಗ್ಬೇಕು? ಎಲ್ಲರ ನಡುವೆ ನನಗೂ ಒಂದು ಆಟೋಗ್ರಾಫ್ ಬೇಕು ಅಂತ ಮತ್ತನ್ನ ಕೈಯನ್ನ ಬಡ್ದ. ಆಟೋಗ್ರಾಫ್ ಅನ್ನ ಹಾಕಿದ. ಮತ್ತೆ ಆ ಹುಡುಗ ಬಿಡ್ಲಿಲ್ಲ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಅವನಿಗೆ ಕೈಯನ್ನ ಬಡಿತಾನೆ ವಿಲ್ಸನ್ ಅನ್ನ. ಮತ್ತೆ ಆಟೋಗ್ರಾಫ್ ಹಾಕ್ಲಿಕ್ಕೆ ಅಂತ ಕೇಳ್ತಾನೆ. ಮತ್ತೆ ಆಟೋಗ್ರಾಫ್ ಅನ್ನ ಹಾಸ್ಕೊಂಡು, ನಿನ್ನ ಎಲ್ಲ ಸಾಧನೆಗಳನ್ನ ನಾನು ಒಂದು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಂಡಿದ್ದೀನಿ ಅನ್ನೋ ಮಾತನ್ನ ಹೇಳ್ತಾನೆ. ವಿಲ್ಸನ್ ಆ ಹುಡುಗರಿಗೆ ಉತ್ಪ್ರೇಕ್ಷೆಯನ್ನ ಪ್ರೋತ್ಸಾಹವನ್ನ ಕೊಡ್ತಾನೆ. ವೆರಿ ಗುಡ್ ಅಂತ ಹೇಳ್ತಾನೆ. ಮತ್ತೆ ಆ ಹುಡುಗ ಸುಮ್ಮನಿರೋದಿಲ್ಲ. ಮತ್ತೆ ಕೈಯನ್ನು ಬಡಿತಾನೆ. ಸಿಟ್ಟು ಬಂದ್ಬಿಡ್ತದೆ ಇವನಿಗೆ. ಏನಲ್ಲಿಂದ ಆಗಲೇ ಕಾಟ ಅಂತ ಹೇಳ್ತಾನೆ. ಆಗ ಆ ಹುಡುಗ ಒಂದು ಮಾತನ್ನ ಹೇಳ್ತಾನೆ ವಿಲ್ಸನ್, ಮುಂದೊಂದು ದಿನ ನಿನ್ನ ಎಲ್ಲ ರೆಕಾರ್ಡ್ಸ್ ಅನ್ನ ನಾನು ಮುರಿತೀನಿ ಅನ್ನೋ ಮಾತನ್ನ ಹೇಳ್ತಾರೆ. ಇವನಿಗೆ ಸಪ್ಪೆ ಮುಖ ಆ ಹುಡುಗ ಮುಂದೊಂದು ದಿನ ಆ ಮಾತಿನಂತೆ ಒಂದು 16 ವರ್ಷ ಸತತವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾನೆ. ಆ ಪ್ರಯತ್ನದ ಫಲವಾಗಿ ಮತ್ತೊಂದು ದೊಡ್ಡ ನಿರ್ಧಾರವನ್ನು ಕೂಡ ಅವನು ಕೈಗೊಳ್ತಾನೆ. ಮುಂದೊಂದು ದಿನ ನಾನು ಫುಟ್ಬಾಲ್ ಕ್ರೀಡಾಪಟು ಆಗಬೇಕು ಅಂತೇಳಿ. ಆ ಹುಡುಗನೇ ಓಜೆ ಸಿಂಪ್ಸನ್ ಅಂತೇಳಿ. ಹುಡುಗನ ಹೆಸರೇನು? ಓಜೆ. ಆ ಮಾತಿನಂತೆ, ಆ ದೊಡ್ಡ ಗುರಿಯಂತೆ ಅವನು ಏನ್ ಮಾಡ್ತಾನೆ, ಮುಂದೊಂದು ದಿನ
ಆ ಎಲ್ಲ ವಿಲ್ಸನ್ ರೆಕಾರ್ಡ್ಸ್ ಅನ್ನ ಮುರಿದು ಬ್ರೇಕ್ ಮಾಡಿ ದೊಡ್ಡ ಫುಟ್ಬಾಲ್ ಕ್ರೀಡಾಪಟುವಾಗಿ ಅವನು ಬೆರೀತಾನೆ. ಮಕ್ಕಳೇ, ಈ ಕಥೆಯಿಂದ ನೀವು ಏನು ಕಂಡುಕೊಂಡ್ರಿ ಹೇಳ್ತೀರ ನೋಡೋಣ. ಈ ಕಥೆಯಿಂದ ನೀವೇನು ತಿಳ್ಕೊಂಡ್ರಿ ಹೇಳ್ತೀರಾ? ಯಾರಾದ್ರೂ ಹೇಳ್ತೀರಾ? ಕೈ ಎತ್ತಿ ನೋಡೋಣ. ಏನು ಅನ್ಸ್ತಿಲ್ಲ? ಕತೆ ಕೇಳಿ ಏನು ಅನ್ಸ್ತಿಲ್ವ ನಿಮಗೆ? ಏನು ಅನ್ಸ್ತ ಆಕಾಶ? ಏನು ಅನ್ಸ್ತು? ಬೇಗ ಯಾರು ಹೇಳ್ತೀರ? ಪ್ರತಿಭಾ, ಏನು ಅನಿಸ್ತು? ವೆರಿ ಗುಡ್. ಕೂತ್ಕೊಳ್ಳೋಣ. ಯಾವುದೇ ಒಂದು ದೃಢ ಸಂಕಲ್ಪವನ್ನ ಮಾಡಿದಾಗ, ಆ ರೀತಿ ಪ್ರಯತ್ನವನ್ನ ಮಾಡಿದಾಗ ನಾವೇನನ್ನಾದ್ರೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಒಂದು ದೊಡ್ಡ ಪ್ರಮಾಣದ ಒಂದು ದೃಢ ಸಂಕಲ್ಪವನ್ನು ನಾವು ಮಾಡ್ಕೋಬೇಕು. ನೀವು ಕೂಡ ಒಂದು ಗುರಿಯನ್ನು ಇಟ್ಕೊಂಡಿದ್ದೀರಾ, ಜೀವನದಲ್ಲಿ ಏನಾದ್ರು ಕೂಡ ಆಗ್ಬೇಕು ಅಂತ ಗುರಿ ಇಟ್ಕೊಂಡಿದ್ದೀರಾ. ಮಂಜು, ಏನಾಗ್ಬೇಕು ಅಂದ್ಕೊಂಡಿದ್ದೀರಾ? ಪೊಲೀಸ್ ಆಗ್ಬೇಕು. ವೆರಿ ಗುಡ್. ಕೂತ್ಕೋ. ನೆಕ್ಸ್ಟ್ ಕಂಪ್ಯೂಟರ್ ಆಪರೇಟರ್. ವೆರಿ ಗುಡ್. ನೆಕ್ಸ್ಟ್ ಇಂಜಿನಿಯರ್. ಗುಡ್. ನೆಕ್ಸ್ಟ್ ಇಂಜಿನಿಯರ್. ವೆರಿ ಗುಡ್. ನೆಕ್ಸ್ಟ್ ಪ್ರತಿಭಾ, ಏನಾಗ್ತೀಮ್ಮ? ಇಂಜಿನಿಯರ್. ವೆರಿ ಗುಡ್. ನೆಕ್ಸ್ಟ್ ನೀನು ಯಶೋಧ? ಇಂಜಿನಿಯರ್. ನೀನಮ್ಮ? ಕಂಪ್ಯೂಟರ್ ಆಪರೇಟರ್. ವೆರಿ ಗುಡ್. ನೋಡಿ ಮಕ್ಕಳೇ, ನಿಮಗೆ ಒಂದು ಗುರಿಯನ್ನ ಇರಬೇಕು ಜೀವನದಲ್ಲಿ. ಮುಂದೆ ಗುರಿ ಇರ್ಬೇಕಂತೆ, ಹಿಂದೆ ಗುರುವಿನ ಆಶೀರ್ವಾದ ಇರ್ಬೇಕಂತೆ. ಅದೇ ಒಂದ್ ಕಡೆ ಒಬ್ರು ಹೇಳ್ತಾರೆ, ಮುಂದೆ ಗುರಿ ಇತ್ತು, ಹಿಂದೆ ಗುರುವಿದ್ದ, ಸಾಗುತ್ತಿತ್ತು ವೀರನ ದಂಡು. ಮುಂದೆ ಗುರಿ ಇತ್ತು, ಹಿಂದೆ ಗುರುವಿದ್ದ, ಸಾಗುತ್ತಿತ್ತು ವೀರನ ದಂಡು. ಇಂದು ಮುಂದೆ ಗುರಿ ಇಲ್ಲ, ಹಿಂದೆ ಗುರುವಿಲ್ಲ, ಸಾಗುತ್ತಿದೆ ಏಟಿಗಳಾಗಿದ್ದು. ಇದನ್ನಾದ್ರೂ ಕೂಡ ದೃಢ ಸಂಕಲ್ಪವನ್ನ ಮಾಡಿದಾಗ ಮಾತ್ರ, ಅದರ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ನಾವು ಇನ್ನೂ ಸಾಧಿಸಲಿಕ್ಕೆ ಸಾಧ್ಯ. ಆ ತರದ ಒಂದು ಅಂಶವನ್ನು ನಿಮಗೆ 10ನೇ ತರಗತಿ ಪಠ್ಯಪುಸ್ತಕದಲ್ಲಿ ಒಂದು ಪದ್ಯ ಭಾಗವನ್ನು ಇಟ್ಟಿದ್ದಾರೆ. ಅದೇ ಸಂಕಲ್ಪ ಗೀತೆ. ಸಂಕಲ್ಪ ವೆರಿ ಗುಡ್. ಇವತ್ತಿನ ದಿವಸ ನಾವು ಸಂಕಲ್ಪ ಗೀತೆ ಅಂತಕ್ಕಂತಹ ಒಂದು ಪದ್ಯ ಭಾಗವನ್ನು ನಾವು ಕೆಲಸ ಮಾಡೋಣ ಮಕ್ಕಳೇ. ಈ ಸಂಕಲ್ಪ ಗೀತೆ ಅಂತಕ್ಕಂತಹ ಪದ್ಯ ಭಾಗವನ್ನು ಬರೆದ ಕವಿ ಯಾರು? ಕವಿ ಯಾರು? GS ನೋಡಿ, ಈ ಸಂಕಲ್ಪ ಗೀತೆ ಅನ್ನತಕ್ಕಂಥದ್ದು ಒಂದು ಭಾವಗೀತೆ. ಸಂಕಲ್ಪ ಗೀತೆ ಅಂತಕ್ಕಂಥ ಪದ್ಯ ಭಾಗ ಇದೆ, ಭಾವಗೀತೆ. ನೋಡಿ, ನಿಮಗೆ ಗೊತ್ತಿರೋ ಹಾಗೆ ಆಧುನಿಕ ಕನ್ನಡ ಸಾಹಿತ್ಯದ ಪ್ರಕಾರಗಳನ್ನ ನಾವು ಗಮನಿಸಿದಾಗ ಒಂದು ನವೋದಯ, 2 ನವ್ಯ, 3 ಪ್ರಗತಿಶೀಲ, 4 ದಲಿತ ಮತ್ತು ಬಂಡಾಯ ಸಾಹಿತ್ಯ ಅಂತೇಳಿ ಬರ್ತದೆ. ಇವು ಆಧುನಿಕ ಕನ್ನಡ ಸಾಹಿತ್ಯದ ಪ್ರಕಾರಗಳು ಯಾವ್ಯಾವ ಪ್ರತಿಭಾ? ನವೋದಯ, ನವ್ಯ, ಪ್ರಗತಿಶೀಲ, ದಲಿತ ಮತ್ತು ಬಂಡಾಯ ಸಾಹಿತ್ಯ ಅಂತೇಳಿ. ಅದರಲ್ಲಿ ಈ ನವೋದಯ ಕನ್ನಡ ಸಾಹಿತ್ಯದ ಪ್ರಕಾರಗಳಲ್ಲಿ ನಾವು ಅನೇಕ ಅಂಶಗಳನ್ನ ಕಾಣ್ತೇವೆ. ಅದರಲ್ಲಿ ಮುಖ್ಯವಾಗಿ ಸಣ್ಣ ಕಥೆ, ಪ್ರವಾಸ ಸಾಹಿತ್ಯ, ನಾಟಕ ಸಾಹಿತ್ಯ, ಮತ್ತೆ ಕಾದಂಬರಿ, ಮತ್ತೆ ಭಾವಗೀತೆ, ನೆಕ್ಸ್ಟ್ ಆತ್ಮಕಥೆ, ನೆಕ್ಸ್ಟ್ ಜೀವನ ಚರಿತ್ರೆ. ಇದಳಮ್ಮ ಯಶೋಧ, ಓದಿದನ ಸಣ್ಣ ಕಥೆ, ಪ್ರವಾಸ ಸಾಹಿತ್ಯ, ನಾಟಕ, ಕಾದಂಬರಿ,
ಭಾವಗೀತೆ ವೆರಿ ಗುಡ್. ಆತ್ಮಕಥೆ, ಜೀವನ ಚರಿತ್ರೆ. ಕೂತ್ಕೊಳ್ಳೋಣ. ಈ ಅನೇಕ ನವೋದಯ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಮುಖ್ಯವಾಗಿ ಈ ಭಾವಗೀತೆ ಅನ್ನೋದು ಕೂಡ ಒಂದು ಪ್ರಕಾರ. ಈ ಭಾವಗೀತೆ ಅಂತಕ್ಕಂಥದ್ದು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಇದು ಪಾಶ್ಚಾತ್ಯ ಸಾಹಿತ್ಯದ ಪ್ರೇರಣೆಯಿಂದ ಬಂದಿರತಕ್ಕಂಥದ್ದು. ಇಂಗ್ಲಿಷಿನ ರೊಮ್ಯಾಂಟಿಕ್ ಕವಿಗಳು ಅಂತ ಹೇಳಿದರೆ ವರ್ಡ್ಸ್ವರ್ತ್, ಮತ್ತೆ ಅದ್ರ ಜೊತೆಗೆ ಡ್ರಾಯ್ಡನ್, ಈ ತರದ ಅನೇಕ ಇಂಗ್ಲಿಷ್ ಕವಿಗಳೇಂದ್ರೆ ಅದರ ಪ್ರಭಾವದಿಂದ ಕನ್ನಡದಲ್ಲಿ ನಿಮಗೆ ರೊಮ್ಯಾಂಟಿಕ್ ಕಾವ್ಯಗಳು ಅಂತಕ್ಕಂಥದ್ದು ಬರ್ತದೆ. ಅದನ್ನ ಮೊದಲನೇ ಸಾರಿ ಪ್ರಯೋಗ ಮಾಡಿದವರು ಕನ್ನಡದ ಶ್ರೇಷ್ಠ ಕವಿ ಬಿ.ಎಂ. ಶ್ರೀ ಅವರು. ಬಿ.ಎಂ. ಶ್ರೀ ಅವರು ಇಂಗ್ಲಿಷ್ ಗೀತೆಗಳು ಅಂತ ಹೇಳಿ ಒಂದು ಕವನ ಸಂಕಲನ ಬರೀತಾರೆ. ಇಂಗ್ಲಿಷ್ ಗೀತೆಗಳು ಇದು ಇಂಗ್ಲಿಷ್ ಪಾಶ್ಚಾತ್ಯ ಸಾಹಿತ್ಯದ ಪ್ರೇರಣೆಯಿಂದ ತರ್ಜುಮೆಯಾಗಿರ್ತಕ್ಕಂಥ ಪದಗಳು. ಯಾವುದು? ಬಿ.ಎಂ. ಶ್ರೀ ಅವರ ಇಂಗ್ಲಿಷ್ ಗೀತೆಗಳು. ಇದು ನಮಗೆ ಹಿಂದೆ ಪಂಪ, ರನ್ನ, ಪೊನ್ನ ಇವರು ಬರೆದಿರ್ತಕ್ಕಂಥ ಏನು ಕಾವ್ಯಗಳು ಏನಿತ್ತು ಆ ಕಾವ್ಯಗಳಷ್ಟು ದೀರ್ಘವಾಗಿರ್ತಕ್ಕಂಥ ಅಲ್ಲ. ಭಾವಗೀತೆಗಳು ಸಾಮಾನ್ಯವಾಗಿ ಸಣ್ಣದಾಗಿರ್ತವೆ, ಚಿಕ್ಕದಾಗಿರ್ತವೆ. ಅದರ ಶಕ್ತಿಯಷ್ಟು ಪ್ರಭಾವಶಾಲಿ ಆದದ್ದು ಭಾವಗೀತೆ, ರೊಮ್ಯಾಂಟಿಕ್ ಗೀತೆಗಳು. ಹಾಗಾದರೆ ಈ ಭಾವಗೀತೆಗಳ ಲಕ್ಷಣಗಳೇನು? ಭಾವಗೀತೆಗಳು ಹೇಗಿರ್ತವೆ? ಭಾವಗೀತೆಗಳು ಅಂದ್ರೆ ಆ ಹೆಸರಲ್ಲಿ ಸೂಚಿಸಿದ ಹಾಗೆ ತನ್ನ ವೈಯಕ್ತಿಕ ಮನಸ್ಸಿನ ಭಾವನೆಗಳನ್ನು ಹೇಳಿಕೊಳ್ಳುವಂಥವು. ಮನಸ್ಸಿನ ಭಾವನೆಗಳನ್ನು ಹೇಳುವುದು ಅಥವಾ ವ್ಯಕ್ತಪಡಿಸುವುದು, ಬರವಣಿಗೆಯಲ್ಲಿ ವ್ಯಕ್ತಪಡಿಸುವುದು ಭಾವಗೀತೆಗಳ ಲಕ್ಷಣ. ಏನು ಭಾವಗೀತೆಗಳ ಲಕ್ಷಣ? ಮನಸ್ಸಿನ ಭಾವನೆಗಳನ್ನ ಹೇಳುವುದು. ಮತ್ತೆ ಇವು ಗಾತ್ರದಲ್ಲಿ ಚಿಕ್ಕವು, ಚಿಕ್ಕವು. ಹಾಗೇನೆ ಈ ಭಾವಗೀತೆಗಳನ್ನ ಅನೇಕ ಸಂಗೀತ ಸಾಧನಗಳ ಮೂಲಕ ಹಾಡಲಿಕ್ಕೆ ಸುಲಭ ಆಗ್ತದೆ. ಸಂಗೀತ ಸಾಧನಗಳನ್ನ ನಾವು ಬಳಸಿ ಹಾಡಬಹುದು. ಮತ್ತೆ ಇಲ್ಲಿ ಮುಖ್ಯವಾಗಿ ಭಾವಗೀತೆಯಲ್ಲಿ ಮತ್ತೊಂದು ಅಂಶವನ್ನು ನಾವು ನೋಡ್ತೇವೆ. ಭಾವಗೀತೆಗಳನ್ನ ಬರೆಯುವಾಗ ಕವಿ ತನ್ನನ್ನ ತಾನಾಗಿ ಅಂದ್ಕೊಂಡು ತನ್ನ ಭಾವನೆಗಳನ್ನು ಅಭಿವ್ಯಕ್ತಿಪಡಿಸ್ತಾನೆ. ಒಂದು. ಇನ್ನೊಂದು ಅಂಶ, ಕವಿ ಹೊರಗಡೆ ನಿಂತು ತನ್ನ ಪ್ರಕೃತಿ ಜಗತ್ತಿನ ಅಂಶಗಳನ್ನ ಅಭಿವ್ಯಕ್ತಿಪಡಿಸ್ತಾನೆ. ಒಂದು ತನ್ನ ವೈಯಕ್ತಿಕ ಭಾವನೆಗಳನ್ನು ಅಭಿವ್ಯಕ್ತಿಪಡಿಸ್ತಾನೆ, ಮತ್ತೊಂದು ಸಮಾಜದ, ಪ್ರಕೃತಿಯ, ಊರಿನ, ಸ್ಥಳದ, ಕೇರಿಯ, ಆಕಾಶ ಎಲ್ಲವನ್ನು ವರ್ಣನೆ ಮಾಡುವಂತಹ ಒಂದು ಅಂಶವನ್ನ ಈ ಭಾವಗೀತೆಯಲ್ಲಿ ನಾವು ನೋಡ್ತೇವೆ. ನೋಡಿ, ಮುಖ್ಯವಾಗಿ ಈ ಭಾವಗೀತೆಗಳನ್ನ ನಾವು ನೋಡುವಾಗ ಸಾಕಷ್ಟು ಅಂಶಗಳನ್ನ ನಾವು ಗಣನೆಗೆ ತೆಗೆದುಕೊಳ್ತೇವೆ. ಇಲ್ಲಿ ಮುಖ್ಯವಾಗಿ ಈ ಭಾವಗೀತೆಗಳು ಇಂಗ್ಲಿಶಿನ ಲಿರಿಕ್ಸ್ ಅಂತಕ್ಕಂತಹ ಪದದ ಸಂವಾದಿ ರೂಪವಾಗಿ ನಾವು ಗಮನಿಸಬೇಕು. ಇಲ್ಲಿ ಮುಖ್ಯವಾಗಿ ಅವತ್ತಿನ ನವೋದಯ ಕನ್ನಡ ಸಾಹಿತ್ಯದ ಅನೇಕ ಕವಿವರ್ಯರನ್ನು ನಾವು ನೋಡಿದಾಗ ಕವಿಗಳನ್ನ ನಾವು ಕಾಣ್ತೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡೋದಾದ್ರೆ ಒಬ್ರು ಎಸ್.ವಿ. ಪರಮೇಶ್ವರ ಭಟ್ಟ, ಮತ್ತೆ ಎಂ.ಎಸ್. ವ್ಯಾಸರಾವ್, ಕುವೆಂಪು,
ಎಸ್ ನರಸಿಂಹಸ್ವಾಮಿ ಅವರು, ಎಸ್ ನಿಸಾರ್ ಅಹಮದ್, ದರಾ ಬೇಂದ್ರೆ ಅವರು, ಮತ್ತೆ GS ಹೀಗೆ ಹಲವಾರು ಭಾವಗೀತ ರಚನಾಕಾರರು ಅವತ್ತು ಅನೇಕ ಕವಿತೆಗಳನ್ನ ರಚನೆ ಮಾಡ್ತಾರೆ. ಯಾರ್ಯಾರು ಹೇಳಪ್ಪ ನೋಡೋಣ, ಹೇಳಪ್ಪ ಅವತ್ತಿನ ಕವಿಗಳು ಯಾರ್ಯಾರು? ಎಸ್ ವಿ ಪರಮೇಶ್ವರ ಭಟ್ಟ, ವೆರಿ ಗುಡ್. MS ವ್ಯಾಸರಾವ್, ಗುಡ್. ಕುವೆಂಪು, KS ನರಸಿಂಹಸ್ವಾಮಿ ಅವರು, ಅಹಮದ್, KS ನಿಸಾರ್ ಅಹಮದ್, ದರಾ ಬೇಂದ್ರೆ ಅವರು, ಮತ್ತೆ GS ಶಿವರುದ್ರಪ್ಪ ಅವರು. ಹೀಗೆ ಅನೇಕ ಕವಿಗಳನ್ನ ನಾವು ನೋಡ್ತೇವೆ. ಇವರು ಬಂದಿರತಕ್ಕಂತಹ ಅನೇಕ ಪ್ರಸಿದ್ಧವಾಗಿರ್ತಕ್ಕಂತಹ ಭಾವಗೀತೆಗಳ ತುಣುಕನ್ನ ನಾವು ಇಲ್ಲಿ ಒಂದು ಝಲಕನ್ನ ನಾವು ನೋಡೋಣ ಮಕ್ಕಳೇ. ನೋಡಿ, ಪ್ರೊಫೆಸರ್ SP ಪರಮೇಶ್ವರ ಭಟ್ರವರು ಬರೆದಿರ್ತಕ್ಕಂತಹ ಪ್ರಸಿದ್ಧವಾಗಿರ್ತಕ್ಕಂತಹ ಯಾವಾಗಲೂ ಕೂಡ ಕಿವಿಗೆ ಗುಯಿ ಬಿಟ್ಟುವಂತಹ ಒಂದು ಭಾವಗೀತೆ, ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಲ್ಲಿ ದೀಪಹಚ್ಚ. ಇದು ಪ್ರಸಿದ್ಧವಾಗಿರ್ತಕ್ಕಂಥ ಅವರ ಒಂದು ಭಾವಗೀತೆ. ಹಾಗೆಯೇ MS ವ್ಯಾಸರಾವ್ ಬರೆದಿರ್ತಕ್ಕಂತಹ ಒಂದು ಭಾವಗೀತೆಗಳನ್ನು ನಾವು ನೋಡೋದಾದ್ರೆ, ನೀನಿಲ್ಲದೆ ನನಗೇನಿದೆ ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ, ಕನಸೆಲ್ಲ ಕಣ್ಣಲ್ಲೇ ಸೆರೆಯಾಗಿದೆ. ಇದು ಪ್ರಸಿದ್ಧವಾಗಿರ್ತಕ್ಕಂಥವರ MS ವ್ಯಾಸರಾವ್ ಬರೆದಿರ್ತಕ್ಕಂತಹ ಒಂದು ಭಾವಗೀತೆ. ಹಾಗೆ ಕುವೆಂಪುರವರ ಅನೇಕ ಭಾವಗೀತೆಗಳಲ್ಲಿ ನೋಡೋದಾದ್ರೆ ನಾವು ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸೋ ಗಾಳಿಗೆ ಬೀಳು ತೇಲುತ್ತ ತೆರೆಯ ಮೇಲ್ಗಡೆ ಹಾರಲಿ. ಹಾಗೇನೆ ಅವರ ವಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ ಹೃದಯ ಶಿವ. ಹಾಗೆ ನೀವು ಹೇಳುವಂತಹ ಒಂದು ನಾಡಗೀತೆಯು ಕೂಡ ಆಗಿರ್ಬೋದು. ಹಾಗೇನೆ KS ನರಸಿಂಹಸ್ವಾಮಿ ಅವರು ಅವತ್ತಿನ ಪ್ರೇಮ ಕವಿ ಅಂತಾನೆ ಅವರು ಪ್ರಸಿದ್ಧರು. ಇವರು ಬರೀತಕ್ಕಂತಹ ಅನೇಕ ಭಾವಗೀತೆಗಳನ್ನು ನೋಡೋದಾದ್ರೆ, ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು, ಕಡಲು ನಿನ್ನದೇ ಅಡಗು ನಿನ್ನದೇ ಮುಳುಗದಿರಲಿ ಬದುಕು. ಇವರು ಬರೆದಿರ್ತಕ್ಕಂತಹ ಅನೇಕ ಭಾವಗೀತೆಗಳು ತುಂಬಾ ಪ್ರಸಿದ್ಧವಾಗಿದೆ. ಅದರಲ್ಲಿ ಮುಖ್ಯವಾಗಿ ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು, ಇದು ಕೂಡ ಅವರ ನೆಚ್ಚಿನ ಒಂದು ಭಾವಗೀತೆಯಲ್ಲಿ ಒಂದು. ಹಾಗೇನೆ KS ನಿಸಾರ್ ಅಹಮದ್ ಅವರು ಬರೆದಿರ್ತಕ್ಕಂತಹ ಒಂದು ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಭಾವಗೀತೆ, ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯಲು ಹರಿದಿರವು ತುಂಗದ ನಿಲುಕಿನಲ್ಲಿ. ಕೇಳಿದ್ರಲ್ಲ ಮಕ್ಕಳ ಇದನ್ನೆಲ್ಲ? ಇದು ಅವರ ಪ್ರಸಿದ್ಧವಾಗಿರ್ತಕ್ಕಂತಹ ಭಾವಗೀತೆ. ಹಾಗೆ ದರಾ ಬೇಂದ್ರೆ ಅವರು ಬರ್ತಕ್ಕಂಥ ಅನೇಕ ಭಾವಗೀತೆಗಳನ್ನ ನಾವು ನೋಡೋದಾದಾಗ, ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ ವಾರದಾಗ 3 ಸಾರಿ ಬಂದು ಹೋಗವ, ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ ವಾರದಾಗ 3 ಸಾರಿ ಬಂದು ಹೋಗವ, ಬಾಯಿ ಜರದ ವಾಯುಮಾಲ ಸುತ್ತಿಕೊಂಡವ, ತುಂಬು ಮೀಸೆ ತೀಡಿಕೊಂಡ ಉಮ್ಮು ಹಾಸವ, ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ ವಾರದಾಗ 3 ಸಾರಿ ಬಂದು ಹೋಗವ. ಹಾಗೇನೆ ಪ್ರಸಿದ್ಧವಾಗಿರ್ತಕ್ಕಂತಹ ಭಾವಗೀತ ರಚನಾಕಾರರಲ್ಲಿ ಮತ್ತೊಬ್ಬರು GS ಶಿವರುದ್ರಪ್ಪ. GS ಇವರು ಬರ್ತಕ್ಕಂಥ ಅನೇಕ ಭಾವಗೀತೆಗಳನ್ನು ನಾವು ನೋಡೋದಾಗಿದೆ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು, ಎದೆ
ಇನ್ನೊಂದು ಅವರ ಭಾವಗೀತೆಯನ್ನು ನೋಡೋದಾದ್ರೆ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ, ಕೂಡಬಲ್ಲೆನೆ ಒಂದು ದಿನ. ಹಾಗೆ ಅವರ ಮತ್ತೊಂದು ಪ್ರಸಿದ್ಧವಾಗಿರ್ತಕ್ಕಂತಹ ಭಾವಗೀತೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾರೆನು ನಮ್ಮೊಳಗೆ. ಹೀಗೆ ಅನೇಕ ಭಾವಗೀತೆಗಳನ್ನು ರಚನೆ ಮಾಡಿರ್ತಕ್ಕಂತಹ GS ಶಿವರುದ್ರಪ್ಪನವರು ನಮ್ಮೊಂದಿಗಿಲ್ಲ, ಆದರೆ ಅವರ ಭಾವಚಿತ್ರಣ ನಮ್ಮ ಕಣ್ಮುಂದೆ ಯಾವಾಗಲೂ ಕೂಡ ಸದಾ ಇರ್ತದೆ ಅಂತ ಹೇಳ್ತಾ, ಈ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಭಾವ ಗೀತೆಯ ಪುಸ್ತಕ ಇದೆ. ಇಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಅವರು ಪ್ರಕಟಣೆ ಮಾಡಿರ್ತಕ್ಕಂಥ ಒಂದು ಪುಸ್ತಕ. ಇಲ್ಲಿ ಅನೇಕ ಭಾವಗೀತ ರಚನೆಕಾರರ ಒಂದು ಭಾವಚಿತ್ರಗಳನ್ನ ನಾವು ನೋಡ್ತೇವೆ. ನಾನು ತೋರಿಸ್ತೀನಿ ಮಕ್ಕಳೇ, ಇವ್ರು ಯಾರೋ ಅನ್ನೋದನ್ನ ನೀವು ಕಂಡುಹಿಡಿಬೇಕು. ಹೇಳ್ತೀರಾ? ಇಲ್ಲಿ ಯಾರು ನೋಡಿ, ಇವರು ಹೆಸರೇನು? ದರಾ ಬೇಂದ್ರೆ ಅವರು. ದರಾ ಬೇಂದ್ರೆ ಅವರು. ಹಾಗೇನೆ ಮತ್ತೊಬ್ಬ ಶ್ರೇಷ್ಠ ಭಾವಗೀತ ರಚನಾಕಾರ ಯಾರು ನೋಡಿ, ಸುಮ್ಮನೆ ಒಂದ್ಸರಿ ನೋಡಿ, ಗಮನಿಸಿ ನೋಡಿ ಯಾರು ಹೇಳಿ ನೋಡಿ ಅವರು? ಕುವೆಂಪು, ನಮ್ಮ ರಾಷ್ಟ್ರಕವಿ ಕುವೆಂಪುರವರು. ರಾಷ್ಟ್ರಕವಿ ಕುವೆಂಪುರವರು. ಹಾಗೆ ಇವರು ಯಾರು ನೋಡಿ, ನೋಡೋಣ ನೋಡಿ ಯಾರು ಹೇಳಿ ನೋಡೋಣ? ಯಾರು ಹೇಳಿ ನೋಡೋಣ? ಯಾರು ಹೇಳಿ? ತಪ್ಪು. ಯಾರು ಹೇಳಿ ನೋಡೋಣ? ಗೋಪಾಲಕೃಷ್ಣ ಅಡಿಗರು. ಗೋಪಾಲಕೃಷ್ಣ ಅಡಿಗರು. ನೆಕ್ಸ್ಟ್ ಒನ್, ಇವರು ಯಾರು ನೋಡಿ ಬೇಗ. ಎಂ ಗೋವಿಂದ ಪೈ, ನಮ್ಮ ಕನ್ನಡ ಸಾಹಿತ್ಯದ ಮೊದಲ ರಾಷ್ಟ್ರಕವಿ. ಯಾರು? ಎಂ ಗೋವಿಂದ ಪೈ. ಎರಡನೇವರು ಕುವೆಂಪು. ಎರಡನೇ ರಾಷ್ಟ್ರಕವಿ ಕುವೆಂಪುರವರು. ಇವರು ಯಾರು ಹೇಳಿ ನೋಡೋಣ? ಹೇಳಿ ಯಾರು? ಹೇಳು ಯಾರಮ್ಮ? ಚಂದ್ರಶೇಖರ ಕಂಬ. ವೆರಿ ಗುಡ್. ಕ್ಲಾಪ್ಸ್ ಹಾಕಿ ಅವಳಿಗೆ. ಇವರು ಹೇಳ್ತೀರಾ? ಹಾಗೆ ನಮ್ಮ ಕನ್ನಡದ ಪ್ರೇಮ ಕವಿ ಅಂತಾನೆ ಪ್ರಸಿದ್ಧರು ಯಾರು? ಮೈಸೂರಿನವರು. ವೆರಿ ಗುಡ್. ಹೇಳಿ. KS ನರಸಿಂಹಸ್ವಾಮಿ ಅವರು. ಹಾಗೇನೆ ಪ್ರಖ್ಯಾತ ಶ್ರೇಷ್ಠವಾಗಿರ್ತಕ್ಕಂತಹ ಕವಿ, ಸಾಹಿತಿ ಯಾರಿವರು? ವಿಮರ್ಶಕರು ಹೌದು, ಸಾಹಿತಿಯೂ ಹೌದು, ಭಾವಗೀತ ರಚನಾಕಾರರು ಹೌದು. ಯಾರು? GS ಕನ್ನಡ ಸಾಹಿತ್ಯದ ಮೂರನೇ ರಾಷ್ಟ್ರಕವಿ ಯಾರು? ನಮ್ಮ ಕನ್ನಡ ಸಾಹಿತ್ಯಕ್ಕೆ 3 ಜನ ರಾಷ್ಟ್ರಕವಿಗಳಿದ್ದಾರೆ. ಮೊದಲನೇವರು ಎಂ ಗೋವಿಂದ ಪೈ ಅವರು, ಎರಡನೇವರು ಕುವೆಂಪು ಅವರು, ಮೂರನೇವರು GS ಈ ರಾಷ್ಟ್ರಕವಿ ಹಾಗೂ ಕನ್ನಡ ಸಾಹಿತ್ಯದ ಶ್ರೇಷ್ಠ ಸಾಹಿತಿ, ವಿಮರ್ಶಕ ಹಾಗೂ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅನೇಕ ಭಾವಗೀತೆಗಳನ್ನು ನೀಡಿರ್ತಕ್ಕಂತಹ ಕವಿಯಾಗಿರ್ತಕ್ಕಂತಹ GS ಶಿವರುದ್ರಪ್ಪನವರ ಅನೇಕ ಕವನಗಳು ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಅದರಲ್ಲಿ ಒಂದು ಸಂಕಲ್ಪ ಗೀತೆ. ಅದರಲ್ಲಿ ಒಂದು ಯಾವುದು? ಸಂಕಲ್ಪ ಗೀತೆ ಅಂತಕ್ಕಂತಹ ಪದ್ಯ ಭಾಗವನ್ನ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಅದಕ್ಕೂ ಮುಂಚೆ GS
ಶಿವರುದ್ರಪ್ಪನವರ ಒಂದು ಕವಿಕಾಲ ಪರಿಚಯವನ್ನ ನಾವು ಅಭ್ಯಾಸ ಮಾಡಬೇಕು. ನೋಡಿ, ನಿನ್ನೆ ಇಬ್ಬರು ಮಕ್ಕಳಿಗೆ ನಾನು ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದೆ. GS ಶಿವರುದ್ರಪ್ಪನವರ ಕವಿಕಾಲ ಪರಿಚಯವನ್ನ ಒಂದು ಸಂದರ್ಶನ ಮಾದರಿಯಲ್ಲಿ ನೀವು ಕಲ್ತ್ಕೊಂಡು ಬನ್ನಿ ಅಂತ ಹೇಳಿದ್ದೆ. ಕಲ್ತ್ಕೊಂಡ್ ಬಂದಿರಾ? ಯಾರ್ಯಾರು ಬೇಗ? ಪ್ರತಿಭಾ ಮತ್ತೆ ಭುವನೇಶ್ವರಿ ಬನ್ನಿ. ರೆಡಿ ಇದ್ದಾರೆ ಇಬ್ರು? ಬರ್ರಿ, ಗುಡ್. ಬರಮ್ಮ, ಸ್ಟೇಜ್ ಮೇಲೆ ಬರ್ರಿ. ನೀವು ಇಲ್ಲಿ ಬರೀ ಪರವಾಗಿಲ್ಲ, ಬರೀ ಬೇಗ ಬರ ನಿಂತ್ಕೊಡ್ರಿ. ಇಲ್ಲಿ ಯಾರು GS ಶಿವರುದ್ರಪ್ಪ ಯಾರಾಗ್ತೀರಾ? ನೀನು ಪ್ರತಿಭಾ. ನೆಕ್ಸ್ಟ್ ನೀನು ಸಂದರ್ಶನ ಮಾಡ್ತೀಯ, ಸಂದರ್ಶಕ. ಈ ಕಡೆ ಬಾ, ಈ ಕಡೆ ಬಾ, ಹತ್ರ ಬಾ. ಧೈರ್ಯವಾಗಿ ಗಟ್ಟಿಯಾಗಿ. ಈಗ ನಿಮ್ಮ ಗೆಳತಿಯರು ಒಂದು GS ಶಿವರುದ್ರಪ್ಪನವರ ಕವಿ ಪರಿಚಯವನ್ನ ಸಂದರ್ಶನ ಮಾದರಿ ಮಾಡ್ಕೊಡ್ತಾ ಇದ್ದಾರೆ. ಅವರಿಗೆ ಜೋರಾಗಿರ್ತಕ್ಕಂಥ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹಿಸಬೇಕು. ಮಾಡಿ. GS ಶಿವರುದ್ರಪ್ಪನವರು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ ಎಂದು ಭಾವಿಸಿಕೊಂಡು ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. GS ಶಿವರುದ್ರಪ್ಪನವರಿಗೆ ತುಂಬ ಹೃದಯದ ಸ್ವಾಗತ. ವೆರಿ ಗುಡ್, ವೆರಿ ಗುಡ್. ಧನ್ಯವಾದಗಳು. GS ಶಿವರುದ್ರಪ್ಪನವರೇ, ನಿಮ್ಮ ಪೂರ್ಣ ಹೆಸರು? ನನ್ನ ಪೂರ್ಣ ಹೆಸರು ಮುಗವಿ ಶಾಂತವೀರಪ್ಪ ಶಿವರುದ್ರಪ್ಪ. ನಿಮ್ಮ ಜನ್ಮಸ್ಥಳ? ನಾನು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು. ನೀವು ಕನ್ನಡದ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬರಾದ ನೀವು ಯಾವ ಯಾವ ಕೃತಿಗಳನ್ನು ರಚಿಸಿದ್ದೀರಿ? ನಾನು ಸಮಾಗಮ, ಚಲುವು, ಒಲವು, ದೀಪದ ಹೆಜ್ಜೆ, ಅನಾವರಣ ಹಾಗೂ ಪೂರ್ವ ಪಶ್ಚಿಮ ಎಂಬ ಕವನ ಸಂಕಲನಗಳನ್ನು ರಚಿಸಿದ್ದೇನೆ. ನಿಮಗೆ ಲಭಿಸಿರುವ ಪ್ರಶಸ್ತಿಗಳು? ನನಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ ಹಾಗೂ ಪ್ರಸ್ತುತ ಮಹಾ ಪ್ರಶಸ್ತಿಯಾದ ರಾಷ್ಟ್ರಕವಿ ಬಿರುದನ್ನು ನಾನು ಲಭಿಸಿದ್ದೇನೆ. ಸಂಕಲ್ಪ ಗೀತೆ ಎಂಬ ಕವಿತೆಯನ್ನು ಯಾವ ಕವನ ಸಂಕಲನದಿಂದ ಆಯ್ದುಕೊಳ್ಳುವುದು? ಪ್ರಸ್ತುತ ಸಂಕಲ್ಪ ಗೀತೆಯನ್ನು ನಾನು ಎದೆತುಂಬಿ ಹಾಡುವೆನು ಎಂಬ ಕವನ ಸಂಕಲನದಿಂದ ಆಯ್ದುಕೊಂಡಿದ್ದೇನೆ. ಸಂಕಲ್ಪ ಗೀತೆಯಿಂದ ನೀವು ಮಕ್ಕಳಿಗೆ ತಿಳಿಯಬಡಿಸಿದ್ದೀರಿ. ನಾನು ಮಕ್ಕಳಿಗೆ ಸಂಕಲ್ಪ ಗೀತೆಯ ಮೂಲಕ ಜೀವನದಲ್ಲಿ ಧನಾತ್ಮಕ ಹಾಗೂ ದೃಢ ಸಂಕಲ್ಪನೆ ಇರಬೇಕು ಹಾಗೂ ಯಾವುದೇ ರೀತಿಯ ಸವಾಲುಗಳು ಎದುರಾದರೂ ನಾವು ದೃಢ ಸಂಕಲ್ಪನೆಯಿದ್ದರೆ ಯಶಸ್ಸು ಲಭಿಸುತ್ತದೆ ಹಾಗೂ ಭಯ ಮತ್ತು ಅನುಮಾನಗಳು ತುಂಬಿರುವ ಸಮಾಜದಲ್ಲಿ ನಮ್ಮ ಈ ಗೀತೆಯ ಮೂಲಕ ಯಶಸ್ಸು ಹೇಗೆ ಲಭಿಸುತ್ತದೆ ಹಾಗೂ ಹೊಸ ಹಣತೆಯನ್ನು ಹಚ್ಚುವುದರ ಮೂಲಕ ಭಾವಗೀತೆಯನ್ನು ವ್ಯಕ್ತಪಡಿಸುವುದೇ ಈ ಕವನ ಸಂಕಲನದ ಆಶಯವಾಗಿದೆ. ನೀವು ನಮ್ಮ ಶಾಲೆಗೆ ಆಗಮಿಸಿ ನಿಮ್ಮ ಪರಿಚಯವನ್ನು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಖಂಡಿತ ಮಕ್ಕಳೇ, GS ಶಿವರುದ್ರಪ್ಪನವರು ಇಲ್ಲಿ ನಮ್ಮ ಶಾಲೆಗೆ ಬಂದು ಅವರ ಪರಿಚಯವನ್ನು ಮಾಡಿಕೊಟ್ಟಿರೋ ರೀತಿಯಲ್ಲಿ ಪ್ರತಿಭಾ ಮತ್ತೆ ಭುವನೇಶ್ವರಿ ಇಬ್ಬರು ಕೂಡ ಮಾಡಿಕೊಟ್ಟಿರೋರಿಗೆ ಧನ್ಯವಾದಗಳು. ನಿಮಗೆ ಮಿಂಚುಪಟ್ಟಿಗಳನ್ನ ಕೊಡ್ತಾ ಇದ್ದೀನಿ ಮಕ್ಕಳೇ. ಆ ಮಿಂಚುಪಟ್ಟಿಗಳನ್ನ ನೋಡಿಕೊಂಡು ನೀವು ಆ ಪ್ರಶ್ನೆಗಳನ್ನು ಹೇಳಬೇಕು, ಉತ್ತರಗಳನ್ನು ಹೇಳಬೇಕು. ಹಾಗೆಯೇ ಕಪ್ಪು ಹಲಗೆ ಮೇಲೆ ನೀವು ಬಂದು ಅದನ್ನ ಬರೀಬೇಕು ಮಕ್ಕಳೇ. ಒಂದಿಷ್ಟು ಮಿಂಚುಪಟ್ಟಿಗಳನ್ನ ಕೊಟ್ಟಿದ್ದೀನಿ, ತೆಗೆದುಕೊಳ್ಳಿ. ತಗೊಳ್ಳೋಣ 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 ತಗೊಳ್ಳೋಣ. ತಗೊಳ್ಳೋಣ ಪ್ರಶಾಂತ್, ತಗೊಳ್ಳೋಣ. ತಗೊಳಪ್ಪ ತಗೊಳಪ್ಪ. ನೋಡಿ, ನಿಮಗೆ ಒಂದು ಅನೇಕ ಮಿಂಚುಪಟ್ಟಿಗಳನ್ನು ಕೊಟ್ಟಿದ್ದೀನಿ. ಅದರ ಪಕ್ಕ
ಸಂಖ್ಯೆಗಳಿದೆ ನೋಡಿ, 1 2 3 4 ಅದೆಲ್ಲ ಇದೆಯಲ್ಲ, ಇದೆಯಲ್ಲ, ಇದೆಯಾ ನೋಡ್ಕೊಂಡ್ರ? ನಂಬರ್ 1 ಕೈ ಎತ್ತಿ. ನಂಬರ್ 1 ಯಾರ್ಯಾರಿದೆ? ನಂಬರ್ 1 ಕೈ ಎತ್ತಿ. ಗುಡ್. ನಂಬರ್ 2 2 ಗುಡ್. ನಂಬರ್ 3 ಗುಡ್. 4 ನಂಬರ್ 4 ಇನ್ನೊಬ್ರು 5 ನಂಬರ್ 5 ಗುಡ್. ನೋಡಿ, ನಂಬರ್ 1 ರಲ್ಲಿ ಒಂದು ಪ್ರಶ್ನೆ ಇದೆ, ಒಂದು ಉತ್ತರ ಇದೆಯಲ್ಲ. ಒಂದು ಪ್ರಶ್ನೆ ಇದೆ, ಉತ್ತರ ಇದೆ. ಪ್ರಶ್ನೆ ಯಾರಿಗೆ ಬಂದಿದೆ? ಪ್ರಶ್ನೆ ಯಾರಿಗೆ ಬಂದಿದೆ? ಉತ್ತರ ಯಾರಿಗೆ ಬಂದಿದೆ? ಇಬ್ರು ಎತ್ತಿಕೊಳ್ಳಿ. ನಂಬರ್ 1 ಹೇಳಿದೆ ನಾನು. ನಂಬರ್ 1 ಪ್ರಶ್ನೆ ಏನಿದೆಯಮ್ಮ? ಪ್ರಶ್ನೆ ಯಾರು? GS ಶಿವರುದ್ರಪ್ಪನವರ ಪೂರ್ಣ ಹೆಸರು. ಉತ್ತರ ಏನಿದೆ? ಗಟ್ಟಿ ಹೇಳು. ಗುಗ್ಗರಿ ಶಾಂತವೀರಪ್ಪ. ಬೋರ್ಡ್ ಮೇಲೆ ಬರಿ ತಗೋ, ತಪ್ಪಿಸ್ ತಗೋ, ಅಲ್ಲಿ ಬೋರ್ಡ್ ಮೇಲೆ ಬರಿ. ಮೇಲ್ ಬರಿ. ನಂಬರ್ 2 ಯಾರು? ನಂಬರ್ 2 ಎತ್ಕೊಳ್ಳಿ ಮೇಲೆ. ಪ್ರಶ್ನೆ, ಎರಡನೇ ಪ್ರಶ್ನೆ ಹೇಳಿ ನೋಡೋಣ. GS ಶಿವರುದ್ರಪ್ಪನವರ ಕಾಲ ಎಷ್ಟು? ಯಾರಾದ್ರೂ ಹೇಳ್ತೀರಾ? ಕಾಲ ಎಷ್ಟು? ಪ್ರತಿಭಾ ಮತ್ತೆ ಅವರು ಸಂದರ್ಶನ ಮಾಡುವಾಗ ಹೇಳಿದ್ರು. ಯಾರಾದ್ರೂ ಹೇಳ್ತಾರೆ? ಹೇಳಮ್ಮ ಸೃಷ್ಟಿ. 1900. ಸರಿನಾ? ಸರಿಯಾಗಿರ್ತಕ್ಕಂಥ ಉತ್ತರ ಕುತ್ಕೊಳ್ಳಮ್ಮ. ಹೇಳಪ್ಪ. 1920. ಬರೀ ಬೋರ್ಡ್ ಮೇಲೆ. ನಂಬರ್ 3 ಯಾರು? ನಂಬರ್ 3 ಮತ್ತೆ ಪ್ರಶ್ನೆ ಏನಿದೆಯಮ್ಮ? ಪ್ರಶ್ನೆ ಓದು. GS ಶಿವರುದ್ರಪ್ಪನವರ ಸ್ಥಳ ಯಾವುದು? ಯಾರಾದ್ರೂ ಹೇಳ್ತೀರಾ? ಹೇಳಿ ಬೇಗ. ಹೇಳೋದಿಲ್ಲ ಯಶವಂತ, ಹೇಳಮ್ಮ ನೀನು. ಸೃಷ್ಟಿ. ಶಿವರುದ್ರಪ್ಪನವರ ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು. ಬರಿ. ನೆಕ್ಸ್ಟ್ ಕ್ರಮ ಸಂಖ್ಯೆ 4 ಹೇಳಮ್ಮ. ಪ್ರಶ್ನೆ ಹೇಳಮ್ಮ. GS ಶಿವರುದ್ರಪ್ಪನವರ ಕೃತಿಗಳು ಯಾವುವು? ಹೇಳ್ತೀರಾ? ಯಾರಾದ್ರೂ ಹೇಳ್ತೀರಾ? ಹೇಳಮ್ಮ. ಸಾಮಗಾನ, ಚೆಲುವಲು, ದೇವಶಿಲ್ಪ, ದೀಪದ ಹೆಜ್ಜೆ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮತ್ತೆ ಮಾಸ್ಕೋದಲ್ಲಿ 22 ದಿನಗಳು. ಕುತ್ಕೊಳ್ಳೋಣ. ನೋಡಿ, GS ಶಿವರುದ್ರಪ್ಪನವರ ನಾವು MA ಓದುವಾಗ ಅವರು ವಿಮರ್ಶೆಯ ಪೂರ್ವ ಪಶ್ಚಿಮ ಅಂತ ನಮಗೆ ಪಠ್ಯಕ್ಕೆ ಇಟ್ಟಿದ್ರು. ಆ ಪುಸ್ತಕವನ್ನ ನಾನು ನೋಡ್ತಾ ಇದ್ದೆ. ಪುಸ್ತಕ ಅದನ್ನು ತೋರ್ಸೋಣ ಅಂತೇಳಿ ಅದು ಬಂದಿದೆ, ವಿಮರ್ಶೆಯ ಪೂರ್ವ ಪಶ್ಚಿಮ ಅಂತೇಳಿ. GS ಶಿವರುದ್ರಪ್ಪನವರ ವಿಮರ್ಶಾ ಕೃತಿ ವಿಮರ್ಶೆಯ ಪೂರ್ವ ಪಶ್ಚಿಮ. ನೋಡಮ್ಮ ಹೆಂಗಿದೆ. ಹಾಗೆ ಇವರ 100 ಕವಿತೆಗಳು ಅಂತ ಹೇಳಿ ನಾವು ಕುವೆಂಪು ಯೂನಿವರ್ಸಿಟಿಯಲ್ಲಿ MA ಓದುವಾಗ ಇವರ 100 ಕವಿತೆಗಳು, 101 ಕವಿತೆಗಳು ಅಂತ ಹೇಳಿ 100 ಕವಿತೆಗಳು ಅಂತ ಈ ಒಂದು ಪುಸ್ತಕ ನಮಗೆ ಪಠ್ಯವಾಗಿ ಇಟ್ಟಿದೆ. ಆ ಪುಸ್ತಕ ಕೂಡ ತೋರಿಸೋಣ ಅಂತ ಹೇಳಿ ಬಂದೆ. ನೋಡ್ಕೊಳ್ಳಿ. ಬರಿಬಾರ ಮಾತನ್ನ. ನೆಕ್ಸ್ಟ್ ಪ್ರಶ್ನೆ 5. GS ಶಿವರುದ್ರಪ್ಪನವರಿಗೆ ದೊರೆತ ಪ್ರಶಸ್ತಿಗಳು ಯಾವುದು? ಕಾವ್ಯಾಂತ ಚಿಂತನ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹಾ, ನಾಡೋಜ ಪ್ರಶಸ್ತಿ, ಹಾ, ರಾಷ್ಟ್ರಕವಿ ಮತ್ತು ಕನ್ನಡ ಪ್ರಶಸ್ತಿ ಲಭಿಸಿದೆ. ಬೋರ್ಡ್ ಮೇಲೆ. ಚಂದ್ರಕಲಾ ಇದನ್ನು ಒಂದ್ಸರಿ ಓದೋಣ. ಇದನ್ನ ಗಟ್ಟೆ ಓದೋ. GS ಶಿವರುದ್ರಪ್ಪನ ಕವಿಗಳ ಪರಿಚಯ ಓದೋ. ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಇವರ ಪೂರ್ಣ ಹೆಸರೇನು? ಗುಗ್ಗರಿ ಶಾಂತವೀರಪ್ಪ. ಗುಗ್ಗರಿ ಹೇಳಿ, ಎಲ್ಲರೂ ಹೇಳಿ. ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ನೆಕ್ಸ್ಟ್ ಒನ್. ಕ್ರಿಸ್ತಶಕ 1926. 1926. ಅವರ ಕಾಲ ಎಷ್ಟು? 26. ಶಿವರುದ್ರಪ್ಪನವರ ಸ್ಥಳ
ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ. ಶಿವರುದ್ರಪ್ಪನವರ ಸ್ಥಳ ಯಾವುದು? ನೆಕ್ಸ್ಟ್ ಒನ್. ಸಮಾಧಾನ ಚಲುವು ಒಲವು ದೇಶ ಶಿಲ್ಪ ದೀಪದ ಹೆಜ್ಜೆ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ 22 ದಿನಗಳು. ನೋಡಿ, ಅದು ಸಾಮಗಾನ ಚೆಲುವು ಒಲವು ದೇವಶಿಲ್ಪ ದೀಪದ ಹೆಜ್ಜೆ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ 22 ದಿನಗಳು ಅವರ ಪ್ರವಾಸ ಕಥನ. ಇಷ್ಟು ಅವರ ಪ್ರಮುಖವಾಗಿರ್ತಕ್ಕಂತಹ ಕೃತಿಗಳು. ಅವರ ಕೃತಿಗಳು ಯಾವುದು? ಸಾಮಗಾನ ಹೇಳಿ. ಚೆಲುವು ಒಲವು ದೇವಶಿಲ್ಪ ದೀಪದ ಹೆಜ್ಜೆ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ 22 ದಿನಗಳು. ಅವರಿಗೆ ಬಂದಂತಹ ಪ್ರಶಸ್ತಿಗಳು ಯಾವುದು? ಕಾವ್ಯಾರ್ಚನ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ರಾಷ್ಟ್ರಕವಿ ಮತ್ತು ಪಂಪ ಪ್ರಶಸ್ತಿ ಲಭಿಸಿದೆ. ನೋಡಿ, ಇವರಿಗೆ ಪ್ರಮುಖವಾಗಿರ್ತಕ್ಕಂತಹ ಕಾವ್ಯಾರ್ಥ ಚಿಂತನ ಅಂತಕ್ಕಂಥ ಕೃತಿಗೆ ಯಾವ ಪ್ರಶಸ್ತಿ ಅವರಿಗೆ ಲಭಿಸಿದೆ? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹಾಗೆ ಮತ್ತೊಂದು ಮತ್ತೆ ರಾಷ್ಟ್ರಕವಿ ಮತ್ತು ಇವರಿಗೆ ಪಂಪ ಪ್ರಶಸ್ತಿ ಕೂಡ ಲಭಿಸಿದೆ. ಮಕ್ಕಳೇ, ಇವತ್ತು ದಿವಸ ನಾವು ಮುಖ್ಯವಾಗಿ ಅಭ್ಯಾಸ ಮಾಡುವಂತಹ ವಿಚಾರಗಳು ಯಾವುದಪ್ಪ ಅಂದ್ರೆ, ಮೊದಲನೇದು ಕನ್ನಡ ಸಾಹಿತ್ಯದ ಪ್ರಕಾರಗಳು, ಮತ್ತೆ ಯಾವುದು ಭಾವಗೀತೆ ಅಂದ್ರೆ ಏನು ಅಂತೇಳಿ, ಮತ್ತೆ ಅದರ ಲಕ್ಷಣಗಳು, ಮತ್ತೆ GS ಶಿವರುದ್ರಪ್ಪನವರ ಪರಿಚಯ. ನೋಡಿ ಮಕ್ಕಳೇ, ಇವತ್ತಿನ ದಿನದ ತರಗತಿಯಲ್ಲಿ ಕನ್ನಡ ಸಾಹಿತ್ಯದ ಪ್ರಕಾರಗಳನ್ನು ನಾವು ತಿಳ್ಕೊಂಡ್ವಿ, ಭಾವಗೀತೆ ಅಂತ ಏನಂತ ತಿಳ್ಕೊಂಡ್ವಿ, ಹಾಗೆ ಭಾವಗೀತೆಯ ಲಕ್ಷಣಗಳನ್ನು ತಿಳ್ಕೊಂಡ್ವಿ, ಹಾಗೆ GS ಶಿವರುದ್ರಪ್ಪನವರ ಪರಿಚಯವನ್ನ ನಾವು ಮಾಡ್ಕೊಂಡ್ವಿ. ಮಕ್ಕಳೇ, ಮುಂದಿನ ತರಗತಿಯನ್ನ ನಾವು ಪದ್ಯ ಭಾಗದೊಂದಿಗೆ ನಾವು ಆರಂಭ ಮಾಡೋಣ. ಇವತ್ತಿಗೆ ನಾವು ಈ ತರಗತಿಯನ್ನ ಮುಕ್ತಾಯ ಮಾಡ್ತಾ ಇದೀವಿ. ನಾಳೆ ನಿಮಗೆ ನೀವು ಬರುವಾಗ 3 ಜನ ರಾಷ್ಟ್ರಕವಿಗಳು ಯಾರು? 3 ಜನ ರಾಷ್ಟ್ರಕವಿಗಳು ಯಾರು? ಗೋವಿಂದ ಪೈ ಅವರು, ಕುವೆಂಪುರವರು, ಮತ್ತೆ ಇವರ ವಿವರವನ್ನ ನೀವು ನಾಳೆ ವರದಿ ರೂಪದಲ್ಲಿ ಬರ್ಕೊಂಡು ಬರಬೇಕು. ಹಾಗೆ GS ಶಿವರುದ್ರಪ್ಪನವರ ಕವಿಕಾಲ ಪರಿಚಯವನ್ನು ನೀವು ಕಲ್ತ್ಕೊಂಡು ಬರಬೇಕು. ಗೊತ್ತಾಯ್ತಾ? ಇವತ್ತಿಗೆ ತರಗತಿಯನ್ನು ಮುಕ್ತಾಯ ಮಾಡೋಣ.